ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸಗೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ಎಲ್ಲ ಗೃಹಲಕ್ಷ್ಮಿಯವರಿಗೂ ಸಹ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದರೆ, ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಲ್ವ. ಸೊ ನಿಮ್ಮೆಲ್ಲರಿಗೂ ಯಾವಾಗ ಬರುತ್ತೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ನಾನು ಹೇಳುವ ಎಲ್ಲ ಮಾಹಿತಿ ಸಹ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಿದು ಗೃಹಲಕ್ಷ್ಮಿ ಅಮೌಂಟು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಬರ್ತಾ ಇಲ್ಲ ಅಂತ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿಯೇ ಉಳಿದಿದೆ. ಬರುತ್ತೋ ಇಲ್ವೋ ಅಥವಾ ಈ ಸ್ಕೀಮ್ನೇ ಕ್ಯಾನ್ಸಲ್ ಮಾಡ್ತಾರೇನೋ ಅಂತ ಸುಮಾರು ಜನ ಮಹಿಳೆಯರು ಮೀಡಿಯಾ ಮುಂದೆ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಸೊ ಇಂಥ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಯಿತು, CM ಸಿದ್ದರಾಮಯ್ಯ ಸರ್ ಆಯಿತು, ಅವ್ರದ್ದು ಹೆಲ್ತ್ ಇಶ್ಯೂ ಇದ್ದ ಕಾರಣದಿಂದ ಮುಂದೆ ಹೋಗ್ತಾನೆ ಬಂತು. ಯಾಕಂದರೆ ನಮಗೆ 16ನೇ ಕಂತಿನ ಅಮೌಂಟ್ ಬರಬೇಕಿತ್ತು, ಅದು ಡಿಸೆಂಬರಲ್ಲಿ ಬರಬೇಕಿತ್ತು, ಮತ್ತು 17ನೇ ಕಂತಿನ ಅಮೌಂಟು ಜನವರಿಲಿ ಬರಬೇಕಿತ್ತು. ಬಟ್ 16ನೇ ಕಂತಿನ ಅಮೌಂಟು ಸಹ ಹಾಕಲಿಲ್ಲ, 17ನೇ ಕಂತಿನ ಅಮೌಂಟು ಹಾಕಲಿಲ್ಲ. ಯಾವಾಗ ಜನವರಿ 1ಗೆ ಹಾಕ್ತೀನಿ ಅಂತ ಹೇಳಿದರು, ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತೀನಿ ಅಂತ ಹೇಳಿದರು, ಮತ್ತು ಫೆಬ್ರವರಿ 10ರ ಒಳಗಡೆ ಹಾಕ್ತೀವಿ ಅಂತ ಹೇಳಿದರು. ಬಟ್ ಅದಕ್ಕೆ ಯಾವುದೇ ಥರದ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಈಗ ಜಿಲ್ಲಾ ಪಂಚಾಯತಿಗಳಿಂದ ಬಂದಿರುವ ಮಾಹಿತಿ ನೋಡಿದರೆ, ಸೊ ಈಗ 2 ತಿಂಗಳದ ಅಮೌಂಟು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ 16ನೇ ಕಂತಿಂದ ಡಿಸೆಂಬರಲ್ಲಿ ಹಾಕಬೇಕಿತ್ತಲ್ಲ, ಸೊ ಅದು ಪ್ಲಸ್ ಜನವರಿಲಿ 17ನೇ ಕಂತಿನ ಅಮೌಂಟ್ ಹಾಕಬೇಕಿತ್ತಲ್ಲ, ಸೊ ಅದು ಈಗ ನೆಕ್ಸ್ಟ್ ಫೆಬ್ರವರಿಲಿ ಹಾಕೋದು ಎಷ್ಟಾಗುತ್ತೆ, 16, 17, ಇದು 18ನೇ ಕಂತಾಗುತ್ತೆ. ಇದನ್ನು ಹಾಕ್ತಾರಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದರೆ ಸರ್ಕಾರಕ್ಕೆ ಎಲ್ಲರಿಗೂ ಒಂದೇ ಟೈಮಲ್ಲಿ 6,000 ರೂಪಾಯಿಗಳನ್ನು ಹಾಕಬೇಕಾದ್ರೆ ಅವರಿಗೆ ಒತ್ತಡ ಆಗುತ್ತೆ. ಆಮೇಲೆ DBT ಪುಷ್ ಮಾಡಬೇಕಾದ್ರೆ ಏನು ಸರ್ವರ್ ಬ್ಯುಸಿ ಇರೋದ್ರಿಂದ ಮತ್ತು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕರೆಕ್ಟಾಗಿ ನಮಗೆ ಅಷ್ಟು ಅಮೌಂಟನ್ನು ಒಟ್ಟಿಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಸೊ ಈಗ ಏನು ಪೆಂಡಿಂಗ್ ಇದೆಯಲ್ಲ, ಯಾಕಂದರೆ ಎಲ್ಲ ಮಹಿಳೆಯರ ಖಾತೆಗೆ 2,2 ಸಾವಿರನೇ ಹಾಕ್ಬೇಕಂದ್ರೇ 1 ವಾರ ಇಲ್ಲ 15 ದಿನ ಟೈಮ್ ತೊಗೊಳುತ್ತೆ. ಯಾಕಂದರೆ ಸರ್ವರ್ದು ಪ್ರಾಬ್ಲಮ್ ಆಗಿರ್ಬೋದು, ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಸೊ ಎಲ್ಲ ಮಹಿಳೆಯರ ಸುಮಾರು ಒಂದು ಊರಲ್ಲಿ ಏನಿಲ್ಲ ಅಂದರೂ, ಎಂಥ ಚಿಕ್ಕ ಊರಾಗಿದ್ರೂ ಅಲ್ಲಿ ಎಲ್ಲ ಡಿವೈಡ್ ಆಗಿರ್ತಾರೆ. ಅತ್ತೆ ಮನೆ ಬೇರೆ, ಸೊಸೆ ಮನೆ ಬೇರೆ, ಅಂದರೆ ಅವ್ರದ್ದೇ ರೇಷನ್ ಕಾರ್ಡ್ ಬೇರೆ ಇರುತ್ತೆ, ಇವ್ರದ್ದೇ ರೇಷನ್ ಕಾರ್ಡ್ ಇರುತ್ತೆ. ಅಂದರೆ ಡಿವೈಡ್ ಈಗ ಎಲ್ಲಿ ಅರ್ಧ ಕುಟುಂಬಗಳು ಹೆಂಗಾಯಿತು ಅಂದರೆ, ಈಗ ಇದಕ್ಕೋಸ್ಕರನೇ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಧಾರ್ ಕಾರ್ಡ್ದಾಗಿರ್ಬೋದು, BPL ರೇಷನ್ ಕಾರ್ಡ್ದಾಗಿರ್ಬೋದು, APL ರೇಷನ್ ಕಾರ್ಡ್ ಆಗಿರ್ಬೋದು. ಅತ್ತೆ ತೊಗೋಬೇಕಾ ಅಥವಾ ಸೊಸೆ ತೊಗೋಬೇಕಾ ಅಂತ ಗೊತ್ತಿಲ್ದಿರ ಸೊ ಡಿವೈಡ್ ಆಗಿರೋ ಘಟನೆಗಳು ಸಹ ನಡೆದಿವೆ. ಸೊ ಇಂಥ ಸಂದರ್ಭದಲ್ಲಿ ಮಿನಿಮಮ್ ಒಂದು ಚಿಕ್ಕ ಹಳ್ಳಿ ಇದ್ರೂ ಅಲ್ಲಿ ಮಿನಿಮಮ್ 1,000 ಜನ ಇದ್ದಾರೆ. ಅಂದರೆ ಗೃಹಲಕ್ಷ್ಮಿಯರಿಗೆ 1,000 ಜನಕ್ಕೆ ಹಾಕಬೇಕಾಗತ್ತೆ. ಸೊ ಈ ಥರ ಇದ್ದಾಗ ಆಲ್ ಓವರ್ ಕರ್ನಾಟಕದಲ್ಲಿರುವಂತಹ ಎಲ್ಲ ಗೃಹಲಕ್ಷ್ಮಿಯರಿಗೂ ಸಹ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ನೋಡಿ, ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡಿದ್ದಾರೆ. 100% ಅಪ್ಲೈ ಮಾಡಿದ್ದಾರೆ, 1% ಮಿಸ್ ಆಗಿಲ್ಲ. ಸೊ ಅಂಥವರೆಲ್ಲ ಅಷ್ಟು ಜನಕ್ಕೆ ಅಮೌಂಟ್ ಹಾಕ್ಬೇಕಲ್ವ. ಸೊ ಅವರಿಗೆ ಎಲ್ಲ ಒಟ್ಟಿಗೆ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಸಹ ಹೇಳಿದ್ದೆ, ಏನಂತ ಹೇಳಿದ್ರೆ, ನಿಮ್ಮ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ಗಳಿಗೆ ಹೋಗಿ ನೀವು ಅಮೌಂಟನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸರ್ಕಾರ ಏನು ಹೇಳಿದ್ದು, ಈ ಥರ ಅಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಹೇಳಿದರು. ಏನಂತ, ನಾವು ಈಗ ನೇರವಾಗಿ ನಿಮ್ಮ ಖಾತೆಗೆ ಅಮೌಂಟ್ ಹಾಕೋದಿಲ್ಲ. ಸೊ ಅಮೌಂಟ್ ಏನಿದೆಯಲ್ಲ ಅದನ್ನು ನಿಮ್ಮ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಗಳಿಗೆ ಕಳಿಸ್ತೀವಿ. ನೀವು ಅಲ್ಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಹಾಕಿ ನಿಮ್ಮ ಅಮೌಂಟನ್ನು ನಗದು ರೂಪದಲ್ಲಿ ಪಡೆಯಬೇಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಹೇಳಿದರು. ಯಾವಾಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬಂದರು, ಸೊ ಆಗ ಈ ಒಂದು ಹೇಳಿಕೆಯನ್ನು ಅವರು ನೀಡಿದರು. ಆದರೆ ಈಗ ಜನರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ, PM ಕಿಸಾನ್ದಾಗಿರ್ಬೋದು, ಬೇರೆ ಬೇರೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬರ್ತಾ ಇದೆಯಲ್ಲ, 1 ವರ್ಷಕ್ಕೆ 6,000 ರೂಪಾಯಿನೋ ಎಷ್ಟು ಬರ್ತಾ ಇದೆಯಲ್ಲ, ಸೊ ಅದೆಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಅವರಿಗೆ ಆಗದಿರೋ ಟೆಕ್ನಿಕಲ್ ಇಶ್ಯೂ, ಅವರಿಗೆ ಆಗದಿರೋ ಪ್ರಾಬ್ಲಮ್, ಅಂದರೆ ರಾಜ್ಯ ಸರ್ಕಾರದಿಂದ ಆಗದಿರೋ ಅಂಥ ಪ್ರಾಬ್ಲಮ್ಮು ನಿಮಗೇನು ಆಗ್ತಾ ಇದೆ ಅಂತ ಎಲ್ಲರೂ ಸಹ ಕ್ವಶನ್ ರೈಸ್ ಮಾಡಿದ್ದಾರೆ. ಸೊ ಬೇರೆದಕ್ಕೆಲ್ಲ ಅಮೌಂಟು ಕರೆಕ್ಟಾಗೇ ಬರ್ತಾ ಇದೆ, ನಿಮ್ಮದು ಗೃಹಲಕ್ಷ್ಮಿ ಮಾತ್ರ ಯಾಕೆ ಈ ಥರ ಆಗುತ್ತೆ ಅಂತ ಕ್ವಶನ್ ಮಾಡಿದಾಗ ಅವರು ಎಚ್ಚೆತ್ಕೊಂಡು, ಇಲ್ಲ ಇನ್ನೇನು ಮೊದಲಿನ ಥರ ಯಾವುದು ಅಕೌಂಟಿಗೆ ಬಂದು ನೇರವಾಗಿ ಬೀಳ್ತಾ ಇತ್ತಲ್ಲ ಅದೇ ಥರ ಬೀಳುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ಜನಗಳು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈಗೇನು ಎಲ್ಲ ಅನ್ನಭಾಗ್ಯ ದುಡ್ಡು ಬರುತ್ತಲ್ಲ, ಅದು ನೇರವಾಗಿ ಅಮೌಂಟು ಖಾತೆಗೆ ಬರುತ್ತೆ. ಸೊ
ಅದರಲ್ಲೂ ಏನೂ ಇದಿಲ್ಲ. ಬಟ್ ಅದೇ ಈಗ ಅಕ್ಕಿ ಏನಾದರೂ ತೊಗೋಬೇಕಾದ್ರೆ 5 ಕೆ ಜಿ ಅಕ್ಕಿ ಇದ್ದರೆ 3 ಕೆ ಜಿ ಕೊಡ್ತಾರೆ, ಇಲ್ಲ 2 ಕೆ ಜಿ ಕೊಡ್ತಾರೆ ಈ ಥರ. ಅಂದರೆ ಮಧ್ಯವರ್ತಿಗಳು ಏನಿದಾರಲ್ಲ ಅಲ್ಲಿ ಅಮೌಂಟಿಂದು ಅಷ್ಟೇ. ಮತ್ತು ಈಗ ಗೌರ್ಮೆಂಟ್ ಕಡೆಯಿಂದ ಏನು ಮನೆಗಳು ಬಂದಿರ್ತಾವಲ್ಲ, ಬಡ ಜನಗಳಿಗೆ ಜಾಗ ಇದ್ದರೆ ಮನೆ ಕಟ್ಸ್ಕೊಡ್ಬೇಕಂತ. ಸೊ ಅದರಲ್ಲಿ 3 ಕಂತುಗಳಾಗಿ ಬರುತ್ತೆ. ಸ್ಟಾರ್ಟಿಂಗು ಬೇಸ್ಮೆಂಟ್ ಆದಮೇಲೆ ಸ್ವಲ್ಪ ಅಮೌಂಟ್ ಹಾಕ್ತಾರೆ. ಅದಾದಮೇಲೆ ಒಟ್ಟಿನಲ್ಲಿ 3 ಕಂತಿನ ಅಮೌಂಟ್ ಬರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ನಿಮಗೆ ಮನೆ ಬೇಕಂದರೆ ಸ್ಟಾರ್ಟಿಂಗ್ ಒಂದು 20,000 ಕೊಡಬೇಕು, ಇಲ್ಲ 30,000 ಕೊಡಬೇಕು ಅಂತ ಅಲ್ಲೂ ಸಹ ದುಡ್ಡು ತಿಂತಾರೆ. ಸೊ ಈ ಥರ ಇದ್ದಾಗ ಏನು ಬಡ ಜನಗಳಿದಾರಲ್ಲ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಆದ ಕಾರಣ ಇದೆಲ್ಲ ದೃಷ್ಟಿಯನ್ನು ಅವರು ಮನದಲ್ಲಿಟ್ಕೊಂಡು, ಇಲ್ಲ ನಾವು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡುತ್ತೇವೆ ಅಂತ ನೆಕ್ಸ್ಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಈ 4,000 ಯಾವಾಗ ಬರುತ್ತೆ ಅಂತ ಹೇಳಿದರೆ 15ನೇ ತಾರೀಕು, ಅಂದರೆ ಈಗ ಫೆಬ್ರವರಿ 15ನೇ ತಾರೀಕು ಒಳಗಡೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಹಾಕೋಕ್ಕೆ ಅಂದರೆ 15ರ ಮೇಲ್ಗಡೆನೇ ಸ್ಟಾರ್ಟ್ ಮಾಡ್ತಾರಂತೆ ಹಾಕೋಕ್ಕೆ. ಸೊ ಅವರು ಫಸ್ಟು ಒಂದು 5-6 ಜಿಲ್ಲೆಗಳಿಗೆ ಮಾತ್ರ ಅಮೌಂಟ್ ಹಾಕ್ತಾರಂತೆ. ಅದಾದಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿ ಫೆಬ್ರವರಿ ಒಳಗಡೆ, ಅಂದರೆ 15ಕ್ಕೆ ಅಂತ ಹೇಳಿದ್ರೆ ಒಂದು 28ರ ಒಳಗಡೆ ಎಲ್ಲ ಸಹ ಮುಗಿದೋಗುತ್ತೆ ಹಾಕೋದು. ಸ್ಟಾರ್ಟಿಂಗ್ ಈಗೆಲ್ಲ ಜನಗಳು ಏನು ಮಾಡ್ತಿದ್ದಾರೆ, ಹಾಕಲಿ ನಮಗೆಲ್ಲ ಬೇರೆ ಯಾವುದಾದ್ರೂ ಒಂದು ಜಿಲ್ಲೆಗಳಿಗೆ ಹಾಕಲಿ, ಆ ಜಿಲ್ಲೆಗಳಿಗೆ ಹಾಕಿದರೆ ನೆಕ್ಸ್ಟ್ ನಮಗೂ ಬರುತ್ತೆ ಅಂತ ಒಂದು ಹೋಪ್ ಇರುತ್ತೆ ಅಂತ ಎಷ್ಟೋ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರೇನು ಹೇಳಿದ್ದಾರೆ, ನಾವು ಸ್ಟಾರ್ಟಿಂಗು 15ನೇ ತಾರೀಕಿಂದನೇ ಅಮೌಂಟ್ನ ಎಲ್ಲರ ಖಾತೆಗೆ ಅಮೌಂಟ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಎಷ್ಟು ಹಾಕ್ತೀವಿ, 4,000 ಹಾಕ್ತೀವಿ ಅಂತ ಹೇಳಿದ್ದಾರೆ. ಡಿಸೆಂಬರಲ್ಲಿ ಹಾಕಬೇಕಿದ್ದ 2,000 ಪ್ಲಸ್ ಜನವರಿಲಿ ಹಾಕಬೇಕಿದ್ದ 2,000ನ ಈಗ ಫೆಬ್ರವರಿಲಿ 4,000, ಒಟ್ಟು 4,000 ಈ ಸಲ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಮಾಡುತ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಂದರೆ ಅವರು ಯಾವುದೇ ಥರದ ಮಾಹಿತಿಯನ್ನು ಇನ್ನು ಟ್ವೀಟ್ ಮಾಡಿಲ್ಲ, ಹಾಗೆ ಮೀಡಿಯಾ ಮುಂದೆ ಹೇಳಿಕೆಯನ್ನು ಕೊಟ್ಟಿಲ್ಲ. ಬಟ್ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ, ಅಂದರೆ ನಮ್ಮ ಜಿಲ್ಲೆಯಲ್ಲಿ ಕೆಲವು ಸದಸ್ಯರು ಇರ್ತಾರಲ್ಲ ವರ್ಕ್ ಮಾಡೋವಂಥವ್ರು, ಅವರಿಗೆ ಒಂದು ಮಾಹಿತಿ ಬಂದಿರೋ ಪ್ರಕಾರ ಈ 4,000 ರೂಪಾಯಿ 15ನೇ ತಾರೀಕು ಮೇಲ್ಗಡೆ ಎಲ್ಲ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಕಾದು ನೋಡೋಣ. ಯಾಕಂದರೆ ಇದು ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಆಗ್ತಾರೆ ಅನ್ನೋ ಒಂದು ಹೋಪ್ ಇದೆ. ಬಟ್ ನೋಡೋಣ ಇನ್ನು ಮುಂದೆ ಏನೇನು ಚೇಂಜಸ್ ಆಗ್ತಾರೆ ಏನೇನಿಲ್ಲ ಅಂತ. ಯಾಕಂದರೆ ಈಗ ಡಿಸೆಂಬರಲ್ಲಿ ಹಾಕೋದು ಒಂದು ಕತೆ ಹೇಳಿದರು, ಜನವರಿಲಿ ಹಾಕಬೇಕಿತ್ತು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ನೆಕ್ಸ್ಟ್ ಈಗ ಫೆಬ್ರವರಿ 10ರೊಳಗಡೆ ಹಾಕ್ತಾರೆ ಅಂತ ಹೇಳಿದ್ರೆ, ಸೊ ಆವಾಗ CM ಸರ್ ಏನೋ ಬಾತ್ರೂಮಲ್ಲಿ ಜಾರ್ ಬಿದ್ದರಂತೆ, ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಅವ್ರಿಗೆ ಓಡಾಡೋಕ್ಕೆ ಆಗ್ತಾ ಇಲ್ವಂತೆ. ಈ ಥರ ಸಿಚುವೇಶನ್ ಇದ್ದಾಗ ನಾವು ಅಂದರೆ ಯಾವ ಥರ ಅಮೌಂಟ್ ಹಾಕೋದು ಅಂತ ಅಲ್ಲಿರೋ ಸಚಿವೆಯರಾಗಿರ್ಬೋದು, ಸದಸ್ಯರಾಗಿರ್ಬೋದು ಎಲ್ಲ ಕ್ವಶನ್ ಮಾಡ್ತಿದ್ರು. ಹಾಗಾಗಿ ಜನಗಳೇನು ಮಾಡಿದರು, ಅಯ್ಯೋ ಈ ಥರ ಇದ್ದಾಗ ನಾವು ಒತ್ತಾಯ ಮಾಡಿ ಕೇಳೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾದರು. ಇನ್ನೇನು ಹುಷಾರಾದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹುಷಾರಾದರು, CM ಸಿದ್ದರಾಮಯ್ಯ ಸರ್ ಅವರು ಹುಷಾರಾದರು. ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ ಅಂತ ಈಗ ಕೇಳಿದಾಗ, ಸೊ ಅವರು ಯಾವುದೇ ಮೀಡಿಯಾ ಮುಂದೆ ಬಂದು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಬಟ್ 4,000 ಒಟ್ಟಿಗೆ ಹಾಕ್ತೀವಿ ಅಂತ ಅವರೇನಾದರೂ ಒಂದು ಟ್ವೀಟ್ ಮಾಡಿದರೆ ಅಥವಾ ಮೀಡಿಯಾ ಮುಂದೆ ಹೇಳಿಕೆ ನೀಡಿದರೆ ಎಲ್ಲರೂ ಸಹ ಒಂದು ನೆಮ್ಮದಿಯಾಗಿರ್ತಿದ್ರು. ಅಂತೂ ಇಂತೂ ಬರುತ್ತಲ್ಲ ಬಿಡು ಅಂತ ನೆಮ್ಮದಿಯಾಗಿರ್ತಿದ್ರು. ಇದು ನನ್ನ ಒಪಿನಿಯನ್ನು. ಸೊ ಆದಷ್ಟು ಬೇಗ ಎಲ್ಲರ ಖಾತೆಗೆ ಅಮೌಂಟ್ ಹಾಕಲಿ. ಯಾಕಂದರೆ ಎಲ್ಲ ಬಡ ಮಹಿಳೆಯರು ಸಹ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮನೆ ಖರ್ಚಿಗಾಗಿರ್ಬೋದು, ಮಕ್ಕಳ ಸ್ಕೂಲ್ ಫೀಸ್ಗಾಗಿರ್ಬೋದು, ಬಟ್ಟೆಗಳಿಗಾಗಿರ್ಬೋದು, ಅಥವಾ ಅವರೇನಾದರೂ EMIಗಳು ಮಾಡ್ಕೊಂಡಿರ್ತಾರೆ ಏನಾದರೂ. ಅದೇ ಇದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಕೆಲವು ಮಹಿಳೆಯರೆಲ್ಲ ಮನೆ ವಸ್ತುಗಳಿಗೆ ಏನೇನು ಬೇಕಂದರೆ ಫ್ರಿಜ್ಜು ಆಗಿರ್ಬೋದು, TV ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಈ ಥರ ಎಲ್ಲ ಅಂದರೆ 1 ಇಯರಿಂದ ಕಂಟಿನ್ಯೂ ಆಗ್ತಾ ಬಂದ್ರಲ್ಲ, ಇವರು ಹೆಂಗೋ ಆಗ್ತಾರಲ್ಲ ಬಿಡಿ ಅಂತೇಳ್ಬಿಟ್ಟು ಒಂದು 5,000ನೋ 10,000ನೋ ಡೌನ್ ಪೇಮೆಂಟ್ ಮಾಡಿಬಿಟ್ಟು ತಿಂಗಳ 2,000 ಕಟ್ಕೊಂಡು ಹೋಗೋ ಥರ ಮಾಡ್ಕೊಂಡಿದ್ರು. ಬಟ್ ಇದು ಯಾವಾಗ ಸ್ಟಾಪ್ ಆಯ್ತಲ್ಲ ಆವಾಗಿಂದ ಫೈನಾನ್ಸ್ ಅವರು, ಈಗ ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಫೈನಾನ್ಸ್ ಕಿರುಕುಳ ಅದೆಲ್ಲ ಕೇಳ್ತಾ ಇದ್ದೀವಿ, ನೀವು ಮಾಧ್ಯಮದಲ್ಲೂ ಸಹ ನೋಡಿರ್ಬೋದು. ಸೊ ಅಂಥದ್ರಲ್ಲಿ ಗೃಹಲಕ್ಷ್ಮಿ ಮೇಲೆ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ನಂಬ್ಕೊಂಡು EMI ಲೋನ್ಗಳನ್ನೆಲ್ಲ ತೆಗೆದುಕೊಂಡವರು ಸುಮಾರು ಜನ ಮಹಿಳೆಯರಿದ್ದಾರೆ. ಸೊ ಅಂಥವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅವರು ಈಗ ಇರೋ ಕೆಲಸನ ಬಿಟ್ಟು ಹೆಂಗೋ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಲ್ಲ ಅಂತ ಡಿಪೆಂಡ್ ಆಗಿ ಮನೇಲೇ ಇರ್ತಾಯಿದ್ರು. ಸೊ ಇಂಥ ಟೈಮಲ್ಲಿ ಮತ್ತೆ ರೊಟ್ಟಿ ಮಷಿನ್ ಆಗಿರ್ಬೋದು, ಪೇಪರ್ ಪ್ಲೇಟ್ ಮಷಿನ್ ಆಗಿರ್ಬೋದು, ಈ ಥರ ಎಲ್ಲ ಲೋನಿಂದ ಪಡೆದಿದ್ದಾರೆ. ಅಂಥವ್ರು ಏನು ಮಾಡ್ತಿದ್ರು, ಮನೇಲೇ ಕೂತ್ಕೊಂಡು 2,000 ಬರುತ್ತೆ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಆ ಥರದ್ದೆಲ್ಲ ತೊಗೊಂಡಿದ್ರು. ಇಂಥ ಟೈಮಲ್ಲಿ ಅವರಿಗೆ ರೀಪೇಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇದನ್ನು ನಾನೆಲ್ಲೋ ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ನನಗೆ ಒಂದು 2-3 ಜನ ಮಹಿಳೆಯರು ಈ ಒಂದು ಮಾಹಿತಿಯನ್ನು ಹೇಳ್ಕೊಂಡ್ರು. ಅಂದರೆ ಈ ಥರ ಆಗಿದೆ, ಬಂದಿದ್ದರೆ ಎಷ್ಟು ಖುಷಿಯಾಗಿರೋದು, ಈಗ ಬರ್ತಾ ಇಲ್ಲ, ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರು. ಅಲ್ಲಿ ನೋಡಿ ನಮಗೂ ಅಯ್ಯೋ ಪಾಪ ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಗುತ್ತೆ,
ಸರ್ಕಾರ ಅಮೌಂಟ್ ಹಂಗೆ ಅಲ್ವಾ, ಹೇಳಿದ ಟೈಮಿಗೆ ಬರಲ್ಲ. ಅದು ಯಾವುದಾದ್ರೂ ಆಗಿರಲಿ, ಸರ್ಕಾರದಂದರೆ ಅದು ಹಂಗೆ ಟೈಮಿಗೆ ಬರಲ್ಲ. ಅದು ಬಂದಾಗಲೇ ನಾವು ತೊಗೋಬೇಕಾಗತ್ತೆ, ಹಿಂಗೆ ಇರುತ್ತೆ. ಸೊ ಇನ್ನು ಮುಂದಾದರೂ ಕರೆಕ್ಟಾಗಿ ತಿಂಗಳ ಹಾಕ್ಕೊಂಡು ಹೋಗಲಿ ಅಮೌಂಟ್ ಅಂತ. ಯಾಕಂದರೆ 1 ಇಯರಿಂದನೂ ಯಾವುದೂ ಮಿಸ್ ಮಾಡಿಲ್ಲ ಅವರು. ಲಾಸ್ಟ್ ಡಿಸೆಂಬರಿಂದನೇ ಮಿಸ್ ಆಯಿತು. ಲಾಸ್ಟ್ ಡಿಸೆಂಬರಿಂದ ಏನಾಯಿತು, ಲಾಸ್ಟ್ ಡಿಸೆಂಬರಿಗೆ 16ನೇ ಕಂತಿನ ಅಮೌಂಟ್ ಹಾಕ್ಬಿಟ್ಟು ಹೊಸ ರೂಲ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ APL ಕಾರ್ಡ್ ಇದ್ದವ್ರಿಗೆ ಅಥವಾ ಈ ಥರ GST ಪೇ ಮಾಡೋರಿಗೆ, ಮತ್ತು ಮನೇಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅಂಥವರಿಗೆ ನಾವು ಅಮೌಂಟ್ ಹಾಕೋಲ್ಲ ಅಂತ ಅವರು ಹೇಳಿದರು. ಬಟ್ ಅದಾದಮೇಲೆ ಅವರು 16ನೇ ಕಂತಿನ ಅಮೌಂಟೇ ಹಾಕಲಿಲ್ಲ. ಒಂದು ವೇಳೆ ಅದು ಹಾಕಿ ನೆಕ್ಸ್ಟ್ ಅವ್ರು ಏನು ಮಾಡ್ಬೋದಾಗಿತ್ತು, 17ನೇ ಕಂತಿನ ಅಮೌಂಟು ಯಾವ ಥರ ಡಿವೈಡ್ ಮಾಡಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡು ಅವರಿಗೆಲ್ಲರಿಗೂ ಡಿವೈಡ್ ಮಾಡಿ, ಯಾರ್ದಾದ್ರೂ BPL ಕಾರ್ಡ್ ಅಥವಾ APL ಕಾರ್ಡ್ ಆ ಥರ ಏನಾದರೂ. ಅಂದರೆ ಈಗ ಕೆಲವೊಂದು ಊರಲ್ಲಿ, ನಿಮ್ಮೂರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರು GST ಪೇ ಮಾಡ್ತಿರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಪ್ಲಸ್ ಅವರಿಗೆ ಮನೆ ಹೊಲ ಎಲ್ಲ ಆಸ್ತಿ ಇರುತ್ತೆ. ಆದರೂ ಅವರಿಗೆ BPL ಕಾರ್ಡನ್ನು ಪಡ್ಕೊಂಡಿರ್ತಾರೆ. ಹೆಂಗೆ ಪಡ್ಕೊಂಡಿರ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ, ಇಲ್ಲ ನಮ್ಗೆ ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಹೇಳ್ಬಿಟ್ಟು BPL ಕಾರ್ಡನ್ನ ಪಡ್ಕೊಂಡಿರ್ತಾರೆ. BPL ಕಾರ್ಡ್ ಪಡ್ಕೊಳ್ಳೋಕೆ ಏನು ಬೇಕು, 1,20,000 ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಅದರೊಳಗಡೆನೇ ಇರಬೇಕು. ನಿಮ್ಮ ಹತ್ರ ಕಾರ್ ಇರಬಾರ್ದು, ಅಂದರೆ ಹೊಲ ಇರಬಾರ್ದು, ಸ್ವಂತ ಮನೆ ಅಂದರೆ ಒಂದು ಮನೆ ಓಕೆ, 2-3 ಮನೆಗಳಿರಬಾರ್ದು, ಆ ಥರ ಇದೆ. ಅದೆಲ್ಲ ಇದ್ದರೂ ಸಹ ಕೆಲವರೆಲ್ಲರೂ BPL ಕಾರ್ಡ್ ರೇಷನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಈಗ ಯಾರ್ಯಾರು BPL ಕಾರ್ಡೆಲ್ಲ ಏನು ಹೊಂದಿದಾರಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಯಾವುದು ಅಂದರೆ ಬಡತನ ರೇಖೆಗಿಂತ ಕೆಳಗಿರುವವರು ಯಾರು ಅಂತ ಅವರಿಗೆ ಅರ್ಥನೇ ಆಗ್ತಾಯಿಲ್ಲ. ಆಲ್ಮೋಸ್ಟ್ ಎಲ್ಲರದ್ದು BPL ರೇಷನ್ ಕಾರ್ಡ್ ಇದೆ. ಅಂಥದ್ದೆಲ್ಲ ಅಂಥ ಒಂದು ಈ ಗೌರ್ಮೆಂಟ್ ಕಡೆಯಿಂದ ಏನು ಯೋಜನೆಗಳು ಬರ್ತಾ ಇದ್ದಾವಲ್ಲ, ಈ ಯೋಜನೆಗಳ ಉಪಯೋಗವನ್ನು ಎಲ್ಲರೂ ಪಡೀತಾ ಇದ್ದಾರೆ. ಹೀಗಿದ್ದಾಗ ಗೌರ್ಮೆಂಟಿಗೆ ಸ್ವಲ್ಪ ನಷ್ಟ ಆಗ್ಬೋದು. ಯಾಕಂದರೆ ಅವ್ರದ್ದು ಇಂಟೆನ್ಷನ್ ಏನಿದೆ, ಬಡತನ ರೇಖೆಗಿಂತ ಕೆಳಗಿರುವಂತಹ ವರ್ಗಗಳಿಗೆ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಎಲ್ಲ ಸ್ಕೀಮ್ಗಳ ಉಪಯೋಗವನ್ನು ಅವ್ರು ಪಡ್ಕೋಬೇಕು ಅಂತ. ಬಟ್ ಇಲ್ಲಿ ಏನಾಗ್ತಿದೆ, ಬಡತನ ರೇಖೆಗಿಂತ ಮೇಲಿದ್ದವರು ಸಹ ಎಲ್ಲ ಸ್ಕೀಮ್ಗಳ ಉಪಯೋಗವನ್ನು ಪಡಿತಾ ಇದ್ದಾರೆ. ಇಂಥ ಟೈಮಲ್ಲಿ ಆ ಗೌರ್ಮೆಂಟಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾರು ಈ ಥರ ಬಡವರು, ಯಾರು ಶ್ರೀಮಂತರು ಅಂತ ಗೊತ್ತಾಗ್ತಿಲ್ಲ. ಸೊ ಇಂಥ ಟೈಮಲ್ಲಿ ಅವ್ರೇನು ಮಾಡ್ತಿದ್ದಾರೆ, BPL ಕಾರ್ಡ್ ಏನೋ ಫೇಕ್ BPL ಕಾರ್ಡನ್ನು ಹೊಂದಿದಾರಲ್ವ, ಅಂದರೆ ಮನೆ ಇದ್ದು ಹೊಲ ಇದ್ದು ಅವರಿಗೆ ಎಲ್ಲ ಫೆಸಿಲಿಟಿ ಇದ್ದು BPL ಕಾರ್ಡನ್ನು ಏನು ಹೊಂದಿದಾರಲ್ಲ, ಅಂಥ BPL ಕಾರ್ಡನ್ನು ಎಲ್ಲ ಏನು ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು APL ಮಾಡಿಸ್ಕೋಬೇಕು ಅವರು, ಇಲ್ಲಾಂದರೆ ನಾವು ಈ ರೇಷನ್ ಕಾರ್ಡನ್ನೇ ರದ್ದು ಮಾಡಿಬಿಡ್ತೀವಿ ಅಂತ ಸುಮಾರು ಕಡೆ ಹೇಳಿದ್ದಾರೆ. ಈಗ ಆಲ್ರೆಡಿ 1 ವೀಕ್ ಬ್ಯಾಕಿಂದ ಮೀಡಿಯಾದಲ್ಲೆಲ್ಲ ಇದೇ ನ್ಯೂಸ್ ಆಗ್ತಾಯಿದೆ. BPL ಕಾರ್ಡ್ ಯಾರ್ಯಾರಿದ್ದಾರೆ ಅವರೆಲ್ಲ ಎಚ್ಚರದಿಂದ ಇರಿ, ನೀವೇ ಆದಷ್ಟು ಕ್ಯಾನ್ಸಲ್ ಮಾಡಿಕೊಂಡು APL ಕಾರ್ಡಿಗೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡಿದರೆ, ಈಗ ನಿಮಗೂ ಗೊತ್ತಿದೆ, ಒಂದು ರೇಷನ್ ಕಾರ್ಡ್ ಪಡಿಬೇಕಂತ ಹೇಳಿದ್ರೆ 6 ತಿಂಗಳು 1 ವರ್ಷ ವೇಟ್ ಮಾಡಲೇಬೇಕು. ಅದು ಏನಾದರೂ ಸ್ವಲ್ಪ ಬೇಗ ಮಾಡಿಕೊಡಿ ಅಂದರೆ 5,000 6,000 ಬಾಯಿಗೆ ಬಂದಂಗೆ ಅಮೌಂಟ್ ಕೇಳ್ತಾರೆ. ಸೊ ಇಂಥ ಟೈಮಲ್ಲಿ ನೀವು ಎಚ್ಚೆತ್ಕೊಂಡು ನಿಮಗೆ ಯಾವುದು ಕಾರ್ಡ್ ಬರುತ್ತೋ ನೋಡಿಕೊಂಡು ಆ ಕಾರ್ಡ್ಗೆ ಮಾತ್ರ ಅಪ್ಲೈ ಮಾಡಿದರೆ ನಿಮಗೂ ಒಳ್ಳೆಯದು. ಮತ್ತು ನಿಮಗೆ ಮುಂದೆ ಆಗುವ ತೊಂದರೆಗಳಿಂದ ಈಗಲೇ ಬಚಾವಾಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಮಹಿಳೆಯರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರಿಗೂ ಒಂದು ಬಿಗ್ ಕ್ವಶನ್ ಅಂತಲೇ ಹೇಳ್ಬೋದು, ಯಾವಾಗ ಬರುತ್ತೆ 15ನೇ ತಾರೀಕು ಮೇಲೆ ಖಂಡಿತವಾಗಿ ಬರುತ್ತೆ. ಅಂದರೆ ಸ್ಟಾರ್ಟಿಂಗ್ ಒಂದು 2-3 ಜಿಲ್ಲೆಗಳಿಗೆ ಬರ್ಬೋದು. ಆಮೇಲೆ ನೀವು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ, ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತ. ಬರುತ್ತೆ ನಿಮಗೆ. ಅವ್ರು ಯಾವುದಾದ್ರೂ 1-2-3 ಜಿಲ್ಲೆಗಳಿಗೆ ಹಾಕಿದ್ರಂದರೆ ನೆಕ್ಸ್ಟ್ ಆ ವೀಕಲ್ಲಿ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತಂತಲೇ ಅರ್ಥ. ಸೊ ನಾನು ಯಾವ ಜಿಲ್ಲೆಗಳಿಗೆಲ್ಲ ಫಸ್ಟ್ ಬಂದಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದುವರೆಗೂ ನಾನು ಹಾಕೋ ವೀಡಿಯೋನೆಲ್ಲ ನೀವು ನೋಡಿದ್ದೀರಾ. ಆಮೇಲೆ ನಿಮ್ಮ ಸಹಕಾರ ತುಂಬ ಇದೆ, ಇದಕ್ಕಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ.